ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ಈಗ ತಗಾದೆಯನ್ನ ತೆಗೆದಿದೆ. ತನ್ನ ಪಾಲಿನ ನೀರಿಗಾಗಿ ತಮಿಳುನಾಡು ಪಟ್ಟು ಹಿಡಿತಾ ಇದೆ. ಕಾವೇರಿ ವಿಚಾರದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ಇದೆ, ಸಿಡಬ್ಲ್ಯೂಆರ್ಸಿ ಸಭೆ ಇದೆ. ಇವತ್ತು ಬಹಳ ಮಹತ್ವವನ್ನ ಕೂಡ ಪಡೆದುಕೊಂಡಿದೆ ಈ ಮೀಟಿಂಗ್ನಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತ ವಿಚಾರ ಇದೆ. ಹಾಗಾಗಿ ಇಡೀ ರಾಜ್ಯದ ರೈತರ ಚಿತ್ತ ಸಿಡಬ್ಲ್ಯೂಆರ್ಸಿ ಸಭೆಯತ್ತ ನೆಟ್ಟಿದೆ. ಕರ್ನಾಟಕದ ವಾದಕ್ಕೆ ಗೆಲುವು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈಗಾಗಲೇ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಅದರ ಜೊತೆಯಲ್ಲಿ ರೈತರು ಕೂಡ ತಮಗೆ ಕೃಷಿಗೆ ನೀರು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಆದರೆ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಪರಿಸ್ಥಿತಿ ಈಗ ಸದ್ಯಕ್ಕಿರೋದು. ಆದರೆ ಕಾವೇರಿ ಕೊಳ್ಳದ ಜನ ಆಗಿರಬಹುದು, ರೈತರಾಗಿರಬಹುದು, ಅವರೆಲ್ಲರಿಗೂ ಕೂಡ ನಿರೀಕ್ಷೆ ಇರೋದು ನೀರನ್ನ ಹರಿಸಲಾಗುತ್ತಾ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಿದೆ. ಆದರೆ ಈಗ ತಮಿಳುನಾಡು ತೆಗೆದಿರುವಂತಹ ತಗಾದೆ ಇದೆಯಲ್ಲ, ಇದಕ್ಕೆ ಯಾವ ರೀತಿಯಾದಂತಹ ಈ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತ ನಿರೀಕ್ಷೆ, ಕುತೂಹಲ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಇದೆ, ಏನಾಗಬಹುದು ಅನ್ನುವಂತ ಕುತೂಹಲದ ಜೊತೆಗೆ ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯದ ವಾದಕ್ಕೆ ಮನ್ನಣೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರೋದು. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕಾವೇರಿ ಕಣಿವೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬೀಳದಂತೆ ಇರೋದ್ರಿಂದ ಕೆರೆ ಅಣೆಕಟ್ಟೆ ಸೇರಿದಂತೆ ಕಾವೇರಿ ಕೊಳ್ಳದ ರಾಜ್ಯದ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಆದ್ರೆ ಇತ್ತೀಚೆಗೆ ಸುರಿದಂತ ಒಂದಷ್ಟು ಮಳೆಯಿಂದ ಒಂದಷ್ಟು ನೀರು ಶೇಖರಣೆ ಆಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಸಭೆಗಳಲ್ಲಿ ಕರ್ನಾಟಕದ ಪರವಾಗಿ ಒಂದು ಆದೇಶ ಬಂದಿತ್ತು. ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು, ಕುಡಿಯೋ ನೀರಿಗಾಗಿ ಈ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಆದ್ರೆ ತಮಿಳುನಾಡು ಮಾತ್ರ ತನ್ನ ಖ್ಯಾತಿಯನ್ನ ಮುಂದುವರೆಸಿದೆ. ನಮಗೆ ಜೂನ್ ಜುಲೈ ತಿಂಗಳ ನೀರಿನ ಕೋಟವನ್ನ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊಂಡೇ ಬರ್ತಾ ಇದೆ. ಇವತ್ತು ಕೂಡ ಅದೇ ವಾದವನ್ನ ಮಂಡಿಸುವಂತದ್ದು. ಜೂನ್ ನಲ್ಲಿ 9.19 ಟಿಎಂಸಿ ಕೊಡಬೇಕಾಗಿತ್ತು. ಜುಲೈನಲ್ಲಿ 31.24 ಟಿಎಂಸಿ ಕೊಡಬೇಕಾಗಿತ್ತು. ಸುಮಾರು 40 ಟಿಎಂಸಿ ನೀರನ್ನ ಕೊಡಬೇಕಾಗಿತ್ತು. ಆದ್ರೆ ನೀರು ಇರದಂತೆ ಇರೋದ್ರಿಂದ ಅಷ್ಟು ನೀರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಒಂದಷ್ಟು ನೀರನ್ನ ಕೊಡಿಸೋ ನಿಟ್ಟಿನಲ್ಲಿ ಆದೇಶ ಮಾಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಇವತ್ತು ತಮಿಳುನಾಡು ಪ್ರಬಲವಾಗಿ ವಾದ ಮಂಡಿಸುವಂತ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಅದಕ್ಕಾಗಿ ತಮಿಳುನಾಡು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನು ಕರ್ನಾಟಕ ಕೂಡ ಇಲ್ಲಿ ನೀರಿಲ್ಲ, ಕುಡಿಯೋದಕ್ಕಷ್ಟೇ ನೀರಿರೋದು ಅನ್ನುವ ಒಂದು ನಿಟ್ಟಿನಲ್ಲಿ ಸಮರ್ಥಕವಾಗಿ ವಾದ ಮಾಡೋಕ್ಕೂ ಕೂಡ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಸಿಡಬ್ಲ್ಯೂಆರ್ಸಿಯ ಅಧಿಕಾರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕಳೆದ ಸಭೆಯಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿತ್ತು. ಅದೇ ಆದೇಶವನ್ನ ಮತ್ತೆ ನೀಡ್ತಾರಾ ಅಥವಾ ತಮಿಳುನಾಡಿಗೆ ಏನಾದ್ರು ನೀರು ಕೊಡೋದಕ್ಕೆ ಆದೇಶ ಮಾಡ್ಬಿಡ್ತಾರ ಅನ್ನೋ ಒಂದು ಆತಂಕ ಕೂಡ ಮಂಡ್ಯ ಭಾಗದ ರೈತರಲ್ಲಿ ಆವರಿಸಿಕೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಈ ಒಂದು ಸಭೆಯ ಮೇಲೆ ಇರುವಂತದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಕೂಡ, ಅದ್ರ ಜೊತೆಗೆ ಕರ್ನಾಟಕ ಯಾವ ರೀತಿ ವಾದವನ್ನ ಸಮರ್ಥವಾಗಿ ಮಂಡಿಸ್ತದೆ ಅನ್ನೋದು ಕೂಡ ನಿರೀಕ್ಷೆಯಲ್ಲಿರುವಂತದ್ದು. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ಈಗ ತಗಾದೆಯನ್ನ ತೆಗೆದಿದೆ. ತನ್ನ ಪಾಲಿನ ನೀರಿಗಾಗಿ ತಮಿಳುನಾಡು ಪಟ್ಟು ಹಿಡಿತಾ ಇದೆ. ಕಾವೇರಿ ವಿಚಾರದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ಇದೆ, ಸಿಡಬ್ಲ್ಯೂಆರ್ಸಿ ಸಭೆ ಇದೆ. ಇವತ್ತು ಬಹಳ ಮಹತ್ವವನ್ನ ಕೂಡ ಪಡೆದುಕೊಂಡಿದೆ ಈ ಮೀಟಿಂಗ್ನಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತ ವಿಚಾರ ಇದೆ. ಹಾಗಾಗಿ ಇಡೀ ರಾಜ್ಯದ ರೈತರ ಚಿತ್ತ ಸಿಡಬ್ಲ್ಯೂಆರ್ಸಿ ಸಭೆಯತ್ತ ನೆಟ್ಟಿದೆ. ಕರ್ನಾಟಕದ ವಾದಕ್ಕೆ ಗೆಲುವು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈಗಾಗಲೇ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಅದರ ಜೊತೆಯಲ್ಲಿ ರೈತರು ಕೂಡ ತಮಗೆ ಕೃಷಿಗೆ ನೀರು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಆದರೆ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಪರಿಸ್ಥಿತಿ ಈಗ ಸದ್ಯಕ್ಕಿರೋದು. ಆದರೆ ಕಾವೇರಿ ಕೊಳ್ಳದ ಜನ ಆಗಿರಬಹುದು, ರೈತರಾಗಿರಬಹುದು, ಅವರೆಲ್ಲರಿಗೂ ಕೂಡ ನಿರೀಕ್ಷೆ ಇರೋದು ನೀರನ್ನ ಹರಿಸಲಾಗುತ್ತಾ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಿದೆ. ಆದರೆ ಈಗ ತಮಿಳುನಾಡು ತೆಗೆದಿರುವಂತಹ ತಗಾದೆ ಇದೆಯಲ್ಲ, ಇದಕ್ಕೆ ಯಾವ ರೀತಿಯಾದಂತಹ ಈ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತ ನಿರೀಕ್ಷೆ, ಕುತೂಹಲ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಇದೆ, ಏನಾಗಬಹುದು ಅನ್ನುವಂತ ಕುತೂಹಲದ ಜೊತೆಗೆ ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯದ ವಾದಕ್ಕೆ ಮನ್ನಣೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರೋದು. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕಾವೇರಿ ಕಣಿವೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬೀಳದಂತೆ ಇರೋದ್ರಿಂದ ಕೆರೆ ಅಣೆಕಟ್ಟೆ ಸೇರಿದಂತೆ ಕಾವೇರಿ ಕೊಳ್ಳದ ರಾಜ್ಯದ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಆದ್ರೆ ಇತ್ತೀಚೆಗೆ ಸುರಿದಂತ ಒಂದಷ್ಟು ಮಳೆಯಿಂದ ಒಂದಷ್ಟು ನೀರು ಶೇಖರಣೆ ಆಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಸಭೆಗಳಲ್ಲಿ ಕರ್ನಾಟಕದ ಪರವಾಗಿ
ಒಂದು ಆದೇಶ ಬಂದಿತ್ತು. ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು, ಕುಡಿಯೋ ನೀರಿಗಾಗಿ ಈ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಆದ್ರೆ ತಮಿಳುನಾಡು ಮಾತ್ರ ತನ್ನ ಖ್ಯಾತಿಯನ್ನ ಮುಂದುವರೆಸಿದೆ. ನಮ್ಗೆ ಜೂನ್ ಜುಲೈ ತಿಂಗಳ ನೀರಿನ ಕೋಟವನ್ನ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊಂಡೇ ಬರ್ತಾ ಇದೆ. ಇವತ್ತು ಕೂಡ ಅದೇ ವಾದವನ್ನ ಮಂಡಿಸುವಂತದ್ದು. ಜೂನ್ ನಲ್ಲಿ 9.19 ಟಿಎಂಸಿ ಕೊಡಬೇಕಾಗಿತ್ತು. ಜುಲೈನಲ್ಲಿ 31.24 ಟಿಎಂಸಿ ಕೊಡಬೇಕಾಗಿತ್ತು. ಸುಮಾರು 40 ಟಿಎಂಸಿ ನೀರನ್ನ ಕೊಡಬೇಕಾಗಿತ್ತು. ಆದ್ರೆ ನೀರು ಇರದಂತೆ ಇರೋದ್ರಿಂದ ಅಷ್ಟು ನೀರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಒಂದಷ್ಟು ನೀರನ್ನ ಕೊಡಿಸೋ ನಿಟ್ಟಿನಲ್ಲಿ ಆದೇಶ ಮಾಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಇವತ್ತು ತಮಿಳುನಾಡು ಪ್ರಬಲವಾಗಿ ವಾದ ಮಂಡಿಸುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು. ಅದಕ್ಕಾಗಿ ತಮಿಳುನಾಡು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನು ಕರ್ನಾಟಕ ಕೂಡ ಇಲ್ಲಿ ನೀರಿಲ್ಲ, ಕುಡಿಯೋದಕ್ಕಷ್ಟೇ ನೀರಿರೋದು ಅನ್ನುವ ಒಂದು ನಿಟ್ಟಿನಲ್ಲಿ ಸಮರ್ಥಕವಾಗಿ ವಾದ ಮಾಡೋಕ್ಕೂ ಕೂಡ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಸಿಡಬ್ಲ್ಯೂಆರ್ಸಿಯ ಅಧಿಕಾರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕಳೆದ ಸಭೆಯಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿತ್ತು. ಅದೇ ಆದೇಶವನ್ನ ಮತ್ತೆ ನೀಡ್ತಾರಾ ಅಥವಾ ತಮಿಳುನಾಡಿಗೆ ಏನಾದ್ರು ನೀರು ಕೊಡೋದಕ್ಕೆ ಆದೇಶ ಮಾಡ್ಬಿಡ್ತಾರ ಅನ್ನೋ ಒಂದು ಆತಂಕ ಕೂಡ ಮಂಡ್ಯ ಭಾಗದ ರೈತರಲ್ಲಿ ಆವರಿಸಿಕೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಈ ಒಂದು ಸಭೆಯ ಮೇಲೆ ಇರುವಂತದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಕೂಡ, ಜೊತೆಗೆ ಕರ್ನಾಟಕ ಯಾವ ರೀತಿ ವಾದವನ್ನ ಸಮರ್ಥವಾಗಿ ಮಂಡಿಸ್ತದೆ ಅನ್ನೋದು ಕೂಡ ನಿರೀಕ್ಷೆಯಲ್ಲಿರುವಂತದ್ದು. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.